ಇಂದು ಕೊಪ್ಪಳಕ್ಕೆ ಸಿಎಂ ಭೇಟಿ ಕೊಡ್ತಾ ಇದ್ದಾರೆ. ಕಾಂಗ್ರೆಸ್ನಲ್ಲಿ ಭಿನ್ನಮತ ಎದುರಾಗ್ತಾ ಇದೆಯಾ ಅನ್ನುವಂಥ ಪ್ರಶ್ನೆ. ಮಾಜಿ ಸಚಿವ ಇಕ್ಬಾಲ್ ಅನ್ಸಾರಿಯಿಂದ ಆಡಿಯೋ ಬಾಂಬ್. ಸಿಎಂ ಆರ್ಥಿಕ ಸಲಹೆಗಾರ, ಜಿಲ್ಲಾ ಉಸ್ತುವಾರಿ ಸಚಿವ, ಶಾಸಕರ ವಿರುದ್ಧ ಇಕ್ಬಾಲ್ ಅನ್ಸಾರಿ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಇಂದಿನ ಸಿಎಂ ಕಾರ್ಯಕ್ರಮಕ್ಕೆ 200ಕ್ಕೂ ಹೆಚ್ಚು ಬಸ್ ಬಿಡಲಾಗಿದೆ. ಗಂಗಾವತಿಯಿಂದ 200ಕ್ಕೂ ಅಧಿಕ ಬಸ್ ಬಿಡಲಾಗಿದೆ. ನನ್ನನ್ನ ಗುಂಪಿನ ನಾಯಕರು ಜನರನ್ನ ಬಸ್ನಲ್ಲಿ ಕಳಿಸಿದ್ದಾರೆ, ಆದರೆ ಅನ್ಸಾರಿ ಜನರನ್ನ ಕಳಿಸಿಲ್ಲ ಅಂತ ಗೆದ್ದವರು ಸಿಎಂ ಹೇಳಿದ್ದಾರೆ. ಸಂಸದ ರಾಜಶೇಖರ್ ಹಿಟ್ನಾಳ್ ಜನರನ್ನ ಸೇರಿಸಿದ್ದಾನೆ ಎಂದು ರೀಲ್ ಹಾಕ್ತಾರೆ. ಕೊಪ್ಪಳದಲ್ಲಿ 2 ವರ್ಷಗಳಿಂದ ರೀಲ್ ಹಾಕ್ತಾ ಇದ್ದಾರೆ. ಕಾಂಗ್ರೆಸ್ ನಾಯಕರ ವಿರುದ್ಧ ಅನ್ಸಾರಿ ಅಸಮಾಧಾನವನ್ನು ವ್ಯಕ್ತಪಡಿಸಿರೋದು. ಒಂದಷ್ಟು ಆಡಿಯೋ ಇದೀಗ ರಿಲೀಸ್ ಆಗ್ತಾ ಇದೆ. ಈ ಆಡಿಯೋ ಸಿಕ್ಕಾಪಟ್ಟೆ ಚರ್ಚೆಗೆ ಕಾರಣವಾಗ್ತಾ ಇರೋದು. ಸಿಎಂ ಭೇಟಿ ಕೊಡ್ತಿರುವಂತ ಬೆನ್ನಲ್ಲೇ ಅಸಮಾಧಾನವೂ ಕೂಡ ಸ್ಫೋಟವಾಗ್ತಾ ಇದೆಯಾ ಅನ್ನುವಂಥ ಪ್ರಶ್ನೆ ಈ ಮುಖಾಂತರವಾಗಿ ಹುಟ್ಕೊಳ್ತಾ ಇದೆ. ಇಕ್ಬಾಲ್ ಅನ್ಸಾರಿಯಿಂದ ಆಡಿಯೋವನ್ನ ರಿಲೀಸ್ ಮಾಡಲಾಗಿದೆ. ಇಕ್ಬಾಲ್ ಅನ್ಸಾರಿ ಅಸಮಾಧಾನವನ್ನ ಹೊರ ಹಾಕಿರುವಂಥದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಕೈ ನಾಯಕರ ವಿರುದ್ಧವೇ ಅನ್ಸಾರಿ ಅಸಮಾಧಾನವನ್ನ ತೋಡ್ಕೊಂಡಿದ್ದಾರೆ. ಇದು ಯಾವುದೋ ಜನ ಕಳಿಸುವ ವಿಚಾರಕ್ಕೆ ಬಿಲ್ಡಪ್ ರೀಲು ಬಿಡ್ತಾರೆ ಅನ್ನುವಂಥ ವಿಚಾರ. ಸೊ ಇದೆಲ್ಲವೂ ಕೂಡ ಇದೀಗ ಜಗಜ್ಜಾಹೀರಾಗ್ತಾ ಇದೆ. ಪಕ್ಷದ ಒಳಗಿನ ಅಸಮಾಧಾನ, ಆಂತರಿಕವಾದಂಥ ಭಿನ್ನಾಭಿಪ್ರಾಯಗಳು ಈಗ ಹೊರಗಡೆ ಕೂಡ ಬರುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇವತ್ತು ಒಂದು ಕಡೆಯಲ್ಲಿ ಕೊಪ್ಪಳಕ್ಕೆ ಸಿಎಂ ಭೇಟಿ ಕೊಡ್ತಾ ಇದ್ದಾರೆ. ಅದಕ್ಕಿಂತ ಮುಂಚಿತವಾಗಿ ಈ ಒಂದು ಆಡಿಯೋ ಬಾಂಬ್ ಏನಿದೆ ಇದು ಸಂಚಲನಕ್ಕೆ ಕಾರಣವಾಗ್ತಾ ಇರುವಂಥದ್ದು. ಸೊ ಇದು ಎಷ್ಟು ಮಟ್ಟಿಗೆ ಚರ್ಚೆ ಆಗುತ್ತೆ, ಹಿರಿಯರ ಗಮನಕ್ಕೆ ಬರುತ್ತಾ, ಅವ್ರಿಗೇನು ಪ್ರತಿಕ್ರಿಯೆ ಕೊಡ್ತಾರೆ, ಇದೆಲ್ಲವೂ ಕೂಡ ಈಗ ಬಹಳ ಮುಖ್ಯವಾಗಿದೆ. ನೋಡಿ, ಇವತ್ತು ಸಿಎಂ ಭೇಟಿ ಕೊಡ್ತಾ ಇದ್ದಾರೆ. ಹಲವು ವಿವಿಧ ಕಾರ್ಯಕ್ರಮಗಳಿಗೆ ಚಾಲನೆಯನ್ನು ನೀಡಲಿದ್ದಾರೆ. ಸೊ ಅದಕ್ಕೆ ಅಂತ ಒಂದು ಕಡೆಯಲ್ಲಿ ಸಿದ್ಧತೆಗಳು ನಡೀತಾ ಇದೆ. ಸಿಎಂ ಹೋಗ್ತಾ ಇರೋದೇ ಅಭಿವೃದ್ಧಿ ಕಾರ್ಯಗಳನ್ನು ಮಾಡಲಿಕ್ಕೆ ಅಂತ. ಬಟ್ ಇದರ ನಡುವೆ ಪಕ್ಷದೊಳಗಿನ ಆಂತರಿಕ ಭಿನ್ನಾಭಿಪ್ರಾಯಗಳು, ಆಂತರಿಕ ಅಸಮಾಧಾನಗಳು, ಆಂತರಿಕ ಜಗಳಗಳು ಜಗಜ್ಜಾಹೀರಾಗ್ತಾ ಇದೆ. ನೇರವಾಗಿ ಅಸಮಾಧಾನವನ್ನು ಹೊರಹಾಕಿರುವಂಥದ್ದು ಕಾಲ್ ರೆಕಾರ್ಡ್, ಆಡಿಯೋ ರೆಕಾರ್ಡ್ ಒಂದು ಇದೀಗ ಸಂಚಲನಕ್ಕೆ ಕಾರಣವಾಗ್ತಾ ಇದೆ. ಯಾರೆಲ್ಲ ಸಿಎಂ ಬರ್ತಾರೆ ಅಂತ ಜನ ಕರೆಸ್ತಾ ಇದ್ದಾರೆ, ಅವ್ರು ಹೇಗೆ ಬಿಲ್ಡಪ್ ಕೊಡ್ತಾರೆ, ಏನು ಎತ್ತ, ಪಕ್ಷದೊಳಗಿನ ಚಟುವಟಿಕೆಗಳು, ಪಕ್ಷಕ್ಕೆ ಮಾತ್ರ ಸೀಮಿತವಾಗಿರಬೇಕಾಗಿದ್ದಂಥ ವಿಚಾರಗಳು ಇದೀಗ ಜಗಜ್ಜಾಹೀರ ಆಗ್ತಾ ಇದೆ. ಸೊ ಹಾಗಾಗಿ ಈ ಸಮಸ್ಯೆ ಇಲ್ಲಿಗೆ ನಿಲ್ಲುವ ಲಕ್ಷಣಗಳು ಕಾಣಿಸ್ಕೊಳ್ತಾ ಇಲ್ಲ. ಬಹುದಿನಗಳಿಂದ ಬೂದಿ ಮುಚ್ಚಿದ ಕೆಂಡದಂತೆ ಒಂದಷ್ಟು ಅಸಮಾಧಾನಗಳು, ಶೀತಲ ಸಮರಗಳಿತ್ತು. ಬಟ್ ಅದು ಇವಾಗ ಮತ್ತಷ್ಟು ಜಾಸ್ತಿ ಆಗ್ತಾ ಇದೆ ಅನ್ನೋದು ಗೊತ್ತಾಗ್ತಾ ಇದೆ. ಹಲೋ ಬಂಧುಗಳೇ, ತಮ್ಮೆಲ್ಲರಿಗೆ ನಮಸ್ಕಾರಗಳು. ನಾನು ತಮ್ಮ ಇಕ್ಬಾಲ್ ಅನ್ಸಾರಿ ಮಾತನಾಡ್ತಾ ಇದ್ದೀನಿ, ಮಾಜಿ ಸಚಿವ. ಬಂಧುಗಳೇ, ನಮ್ಮ ಗಂಗಾವತಿ ವಿಧಾನಸಭಾ ಕ್ಷೇತ್ರದ ಜನತೆಗೆ ಹಾಗೂ ಕೊಪ್ಪಳ ಜಿಲ್ಲೆಯ ಜನತೆಗೆ ಮತ್ತು ಕೊಪ್ಪಳ ಲೋಕಸಭಾ ವ್ಯಾಪ್ತಿಯಲ್ಲಿ ಇರ್ತಕ್ಕಂಥ ನಮ್ಮ ಜನಗಳಿಗೆ ಒಂದು ವಿಷಯವನ್ನು ತಿಳಿಸೋದು ಬಹಳ ನನಗೆ ಜರೂರು ಅನಿಸಿತ್ತು. ಅದಕ್ಕೋಸ್ಕರ ನಾನು ತಮಗೆ ಈ ವಿಷಯ ತಿಳಿಸ್ತಾ ಇದ್ದೇನೆ. ಯಾಕಂದ್ರೆ ನನ್ನ ರಾಜಕೀಯ ಜೀವನದಲ್ಲಿ ನಾನು ಯಾವತ್ತೂ ಸಹಿತ
ಸತ್ಯವಾಗಿ ಜನರ ಮುಂದೆ ನಡೆದಿದ್ದೇನೆ, ಇದ್ದದ್ದನ್ನು ಜನಗಳಿಗೆ ಹೇಳಿದ್ದೇನೆ. ಹಾಗಾಗಿ ಬಂಧುಗಳೇ, ಮಾನ್ಯ ಮುಖ್ಯಮಂತ್ರಿಗಳು, ಮಾನ್ಯ ಉಪಮುಖ್ಯಮಂತ್ರಿಗಳು ಹಾಗೂ ಪೂಜ್ಯರಾದ ಮಾನ್ಯ ಶ್ರೀ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೊಪ್ಪಳ ಜಿಲ್ಲೆ ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ. ಅದಕ್ಕೆ ನಾನು ಅವರಿಗೆ ತುಂಬಾ ಹೃದಯದಿಂದ ಸ್ವಾಗತಿಸುತ್ತೇನೆ. ಅದರ ಜೊತೆಗೆ ನನ್ನ ಗಂಗಾವತಿ ವಿಧಾನಸಭಾ ಕ್ಷೇತ್ರದಲ್ಲಿ 235 ಬೂತ್ಗಳಿದ್ದಾವೆ. 235 ಬೂತ್ಗಳ ಪೈಕಿ 224 ಬಸ್ಸುಗಳು. ಹಲೋ ಬಂಧುಗಳೇ, ತಮ್ಮೆಲ್ಲರಿಗೆ ನಮಸ್ಕಾರಗಳು. ನಾನು ತಮ್ಮ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ನಾಗರಾಜ್. ಸಿಎಂ ಬರ್ತಾ ಇದ್ದಾರೆ, ಇದರ ಮಧ್ಯದಲ್ಲಿ ಅಸಮಾಧಾನ ಸ್ಫೋಟ ಆಗ್ತಿದೆ, ಆಡಿಯೋ ಸಂಚಲನಕ್ಕೆ ಕಾರಣವಾಗ್ತಾ ಇದೆ. ಏನೇನು ಆಗ್ತಾ ಇದೆ, ಯಾಕೆ ಈ ಅಸಮಾಧಾನ? ನಿತ್ಯ ಏನಂತಂದ್ರೆ ಈಗಲೇ ಏನಂದ್ರೆ ಕೊಪ್ಪಳ ನಗರಕ್ಕೆ ಸಿಎಂ ಸಿದ್ದರಾಮಯ್ಯ ಅವರು ಬರ್ತಾ ಇದ್ದಾರೆ. 2,000 ಕೋಟಿಯ ವೆಚ್ಚದಲ್ಲಿ ಏನಂದ್ರೆ ಕಾಮಗಾರಿ ಇರುವುದು, ಜೊತೆಗೆ ಶಂಕುಸ್ಥಾಪನೆ ಮಾಡೋದು ಕೂಡ ಸಿದ್ದರಾಮಯ್ಯ ಬರುತ್ತೆ. ಇದ್ರ ಬೆನ್ನಲ್ಲಿ ಇದೀಗ ಮಾಜಿ ಸಚಿವರಂತ ಇಕ್ಬಾಲ್ ಅನ್ಸಾರಿ ಅವರ ಆಡಿಯೋ 14 ನಿಮಿಷದ ಆಡಿಯೋ ಸಂದೇಶ ಇದೀಗ ಭಾರಿ ಸಂಚಲನಕ್ಕೆ ಕಾರಣವಾಗಿರುತ್ತದೆ. ಜೊತೆಗೆ ಏನಂದ್ರೆ ಕಾಂಗ್ರೆಸ್ ನಲ್ಲಿ ಎಲ್ಲವೂ ಸರಿ ಇಲ್ಲ ಎನ್ನುವಂತೆ ಈ ಸ್ವತಃ ಆಡಿಯೋವನ್ನ ಸಂದೇಶನ ಹರಿಬಿಟ್ಟಿರುತ್ತದೆ. ಈ ನನಗಲೇ ಏನಂದ್ರೆ ಗಂಗಾವತಿ ವಿಧಾನಸಭಾ ಕ್ಷೇತ್ರದಿಂದ ಈಗಾಗಲೇ 230ಕ್ಕೂ ಹೆಚ್ಚು ಬೂತ್ಗಳಲ್ಲಿ ಸ್ವತಃ ಬಸ್ಗಳನ್ನ ವ್ಯವಸ್ಥೆ ಮಾಡಿ ಆ ಕಾರ್ಯಕರ್ತರನ್ನ ಸಿಎಂ ಅವ್ರನ್ನ ಕಾರ್ಯಕ್ರಮಕ್ಕೆ ಕಳಿಸುವಂತ ಕೆಲಸ ನಾನ್ ಮಾಡಿದ್ದೀನಿ. ಇಷ್ಟೆಲ್ಲಾ ನಾನು ಮಾಡಿದ್ರು ಸಹ ಏನಂದ್ರೆ ಏನು ಕೊಪ್ಪಳ ಸಂಸದ ರಾಜಶೇಖರ ರೆಡ್ಡಿ ಅವರು ನಾವೇ ಮಾಡಿದೀವಿ ಅಂತೇಳಿ ಸಂಸದರು ಇರ್ಬೋದು, ಸಚಿವ ಶಿವರಾಜ್ ಸಂಗಡಿ ಇರ್ಬೋದು, ಜೊತೆಗೆ ಎಲ್ಲ ಗೆದ್ದಂತ ಏನ್ ಕಾಂಗ್ರೆಸ್ ಶಾಸಕರು ನಾವೇ ಮಾಡಿದೀವಿ ಅಂತೇಳಿ ಜಂಬ ಕೊಚ್ಚುವಂತ ಕೆಲಸ ಸಿಎಂ ಮುಂದೆ ಮಾಡ್ತಾ ಇದ್ದಾರೆ. ಅದ್ರ ಜೊತೆಗೆ ಅಂದ್ರೆ ನನ್ನನ್ನ ತುಳಿಯುವಂತ ಕೆಲಸ ಮಾಡ್ತಾ ಇದ್ದಾರೆ. ನಾನು ಅಲ್ಪಸಂಖ್ಯಾತ ನಾಯಕನ ಹೌದು, ಅದ್ರ ಜೊತೆಗೆ ಏನಂತಂದ್ರೆ ಅಲ್ಪಸಂಖ್ಯಾತ ಸಮುದಾಯಕ್ಕೆ ಸೇರಿದ ನನ್ನನ್ನ ಸೋಲಿಸಕ್ಕೆ ಇವರೆಲ್ಲರೂ ಕಾರಣರಾಗಿದ್ದಾರೆ. ಜೊತೆಗೆ ಏನಂದ್ರೆ ನನ್ನನ್ನ ತುಳಿಯುವಂತ ಕೆಲಸ ಇವರೆಲ್ಲ ಮಾಡಿದ್ರೆ ಅಂತ 14 ನಿಮಿಷದ ಆಡಿಯೋ ಸಂದೇಶದಲ್ಲಿ ಸ್ವತಃ ನೇರವಾಗಿಯೇ ಏನಂದ್ರೆ ಏಕವಚನದಲ್ಲಿ ಸ್ವತಃ ಸಚಿವ ಶಿವರಾಜ್ ಸಂಗಡಿ ಇರ್ಬೋದು, ಸಂಸದ ರಾಜಶೇಖರ ರೆಡ್ಡಿ ಮತ್ತು ಶಾಸಕರಂತ ರಾಘವೇಂದ್ರ, ಅದ್ರ ಜೊತೆಗೆ ಏನ್ ಬಸವರಾಜ ರಾಯರೆಡ್ಡಿ ಅವರು ಇವ್ರಿಗೂ ಕೂಡ ಏಕವಚನದಲ್ಲಿ ಇಕ್ಬಾಲ್ ಅನ್ಸಾರಿ ವಾಗ್ದಾಳಿ ಮಾಡಿದ್ರೆ. ಅದ್ರ ಜೊತೆಗೆ ನನ್ನನ್ನ ತುಳಿಯುವಂತ ಕೆಲಸ ಮಾಡ್ತಾ ಇದಾರೆ. ಸಿಎಂ ಮುಂದೆ ಹೋಗಿ ಇಲ್ಲ ಸಲದ ಮಾತುಗಳನ್ನ ಆಡ್ತಾ ಇದಾರೆ. ಆದ್ರೆ ನಾನು ಏನ್ ಮಾಡ್ತಾ ಇದೀನಿ, ನನ್ನ ಕಾಂಗ್ರೆಸ್ ಪಕ್ಷಕ್ಕೆ ಎಷ್ಟು ಸಂಘಟನೆ ಮಾಡ್ತಾ ಅಂತ ಹೇಳಿ ಸ್ವತಃ ಸಿದ್ದರಾಮಯ್ಯ ಗೊತ್ತು. ಆದ್ರೆ ನಾನು ಅಲ್ಪಸಂಖ್ಯಾತ ಒಂದೇ ವಿಚಾರಕ್ಕಾಗಿ ನನ್ನನ್ನ ಸೋಲಿಸಿದ್ರು. ಇವರೆಲ್ಲರೂ ನಾನೇನಾದ್ರೂ ಗೆದ್ದಿದ್ರೆ ಖಂಡಿತವಾಗ್ಲೂ ಸಚಿನ್ ಆಗ್ತಾ ಇದೆ. ಆ ಕಾರಣಕ್ಕಾಗಿ ಇವರೆಲ್ಲರೂ ಸೇರ್ಕೊಂಡು ನನ್ನನ್ನ ಸೋಲಿಸುವಂತ ಕೆಲಸ ಮಾಡಿದ್ರು. ಇದ್ರ ಜೊತೆಗೆ ಏನಂತಂದ್ರೆ ಇದೀಗ ನನ್ನ ಕ್ಷೇತ್ರದಲ್ಲಿ ಬಂದು ಇವರು ಏನಂದ್ರೆ ಕೈ ಹಾಕುವ ಮೂಲಕ ಕೆಲವೊಂದಿಷ್ಟು ಏನಂದ್ರೆ ನನ್ನನ್ನ ತುಳಿಯುವಂತ ಕೆಲಸ ಮಾಡ್ತಾ ಇದಾರೆ. ನಾನೇನು ಒಳ್ಳೆ ಕೆಲಸ ಮಾಡಿದ್ರು ಕೂಡ ಸಿಎಂ ಮುಂದೆ ಹೋಗಿ ಇವರು ಕೆಟ್ಟದಾಗಿ ಬಿಂಬಿಸುವಂತ ಕೆಲಸ ಮಾಡ್ತಾರೆ ಅಂತೇಳಿ ಬರೋಬ್ಬರಿ 14 ನಿಮಿಷದ ಆಡಿಯೋ ಸಂದೇಶದಲ್ಲಿ ತಮ್ಮ ಕಾರ್ಯಕರ್ತರಿಗೆ ಈ ಸಂದೇಶವನ್ನ ಹರಿಬಿಟ್ಟಿರುವಂತದ್ದು. ಇದು ಭಾರಿ ಸಂಚಲನಕ್ಕೆ ಕಾಣುವಂಥದ್ದು. ಜೊತೆ ಅಂತಂದ್ರೆ ಈ ಕೊಪ್ಪಳ ಜಿಲ್ಲೆಯಲ್ಲಿ ಬಹಳಷ್ಟು ಅಲ್ಪಸಂಖ್ಯಾತ ಸಮುದಾಯದವರು ಇರುವಂತದ್ದು ಮತ್ತು ಏನಂದ್ರೆ ಪ್ರಾಮುಖ್ಯತೆ ಅತಿ ಹೆಚ್ಚು ಪ್ರತಿಯೊಂದು ಕ್ಷೇತ್ರದಲ್ಲಿ ಕೂಡ ಅಲ್ಪಸಂಖ್ಯಾತ ಮತಗಳೇ ಕಾಂಗ್ರೆಸ್ ಗೆಲುವಿಗೆ ಬಹಳಷ್ಟು ಕಾರಣವಾಗಿರ್ತದೆ ಅಂತ ಇಂಥ ನಿಟ್ಟಿನಲ್ಲಿ ಇಕ್ಬಾಲ್ ಅನ್ಸಾರಿ ಅವರ ಆಡಿಯೋ ಸಂದೇಶ ಕಾಂಗ್ರೆಸ್ಗೆ ಪಕ್ಷಕ್ಕೆ ಎಲ್ಲವೂ ಸರಿ ಇಲ್ಲ. ಅದ್ರ ಜೊತೆಗೆ ಕಾಂಗ್ರೆಸ್ಗೆ ಡ್ಯಾಮೇಜ್ ಮಾಡುವಂತ ಕೆಲಸ ಆಗ್ತಿರುವಂತದ್ದು. ನೀತಿ. ಥ್ಯಾಂಕ್ ಯು ನಾಗರಾಜ್, ತಮ್ಮೆಲ್ಲ ಡೀಟೇಲ್ಸ್ಗಾಗಿ.